ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಕೃಷ್ಣ ಅಂತ. ನಾನು TM ಸ್ಟೂಡೆಂಟು ಹಾಗೂ ಬಸವ ಅಕಾಡೆಮಿಯಿಂದ ಯಾವುದೇ ಕೋರ್ಸ್ ಇದ್ರೂ ಅದನ್ನು ಜಾಯ್ನ್ ಆಗಿ ಅದನ್ನು ಕಲ್ತಿದ್ದೀನಿ. ಕಲರ್ ಥೆರಪಿಯಿಂದನೇ ಸುಮಾರಷ್ಟು ರಿಸಲ್ಟ್ಸ್ ಇದೆ. ಹಾಗಿದ್ಮೇಲೆ TM ಯಾಕೆ ಕಲಿಬೇಕು ಅಂತಂದರೆ, ಕಲರ್ ಥೆರಪಿಲಿ ಖಂಡಿತ ರಿಸಲ್ಟ್ಸ್ ಸಿಗುತ್ತೆ. ಆದರೆ TM ಕಲಿತಾಗ ನಿಮ್ಗೆ ಅದರಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಅಂತ, ಅಂದರೆ ಡೆಪ್ತಾಗೆ ಹೇಳ್ಕೊಡ್ತಾರೆ. ಯಾಕೆ ಕಾಯಿಲೆ ಬಂತು, ಯಾವ ಆರ್ಗನಲ್ಲಿ ಏನು ತೊಂದರೆ ಆಗಿದೆ, ವಾತ ಪಿತ್ತ ಕಫ ಇರ್ಬೋದು, ನಾಡಿ ಶಾಸ್ತ್ರ ಇರ್ಬೋದು, ಅದ್ರದ್ದು ಹೇಳ್ಕೊಡ್ತಾರೆ. ಆಮೇಲೆ ಟಂಗ್ ಡಯಾಗ್ನೋಸಿಸ್ ಅಂತ, ಅಂದರೆ ನಾಲ್ಗೆಯಿಂದ ಪರೀಕ್ಷೆ ಮಾಡಿ, ಹೇಗೆ ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ಹೇಳ್ತಾ ಇದ್ರು ಆ ಥರ ನಾಲ್ಗೆಯಿಂದ ಪರೀಕ್ಷೆ ಮಾಡಿ ಅದರಲ್ಲೂ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಸೊ ಹಾಗಾಗಿ ಯಾವಾಗ ನಾವು ಡಯಾಗ್ನೋಸಿಸ್ ಕಲ್ತ್ಬಿಡ್ತೀವಿ ಆವಾಗ ನೆಕ್ಸ್ಟ್ ಸೊಲ್ಯೂಷನ್ ಕೊಡೋದು ತುಂಬ ಸುಲಭ ಆಗುತ್ತೆ. ಡಯಾಗ್ನೋಸಿಸೇ ಮೇಯ್ನ್ ಪಾರ್ಟ್. ಇವಾಗ ನೀವು ಇಂಗ್ಲೀಷ್ ಮೆಡಿಸಿನಲ್ಲಿ ನೋಡ್ದಂಗೂ ಹಾಗೂ ಈ TM ಕೋರ್ಸ್ ಅನ್ನೋದನ್ನು ಮಾಡಿದಾಗ ನಿಮಗೆ MBBS ಮಾಡೋದಕ್ಕಿಂತ ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ. ಸೊ ಇದು ಇನ್ನೂ ಉನ್ನತವಾದ ಶಿಕ್ಷಣ ಅಂತ ಹೇಳ್ಬೋದು. ನಮ್ಮ ಬಸವರಾಜ್ ಸರ್ ಅವರು ಇದನ್ನು ತುಂಬಾ ಎಲ್ಲ ಜನಕ್ಕೂ ಅರ್ಥ ಆಗಲಿ ಸಿಂಪಲಿಸ್ಟಿಕ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದನ್ನು ಯಾರೆಲ್ಲ ಕಲಿಬೋದು ಅಂದರೆ, ಎಲ್ಲರೂ, ಯಾರಿಗೆಲ್ಲ ಆರೋಗ್ಯ ಅವಶ್ಯಕತೆ ಇದೆ, ಯಾರಿಗಿಲ್ಲ ಅವಶ್ಯಕತೆ, ಸೊ ಎಲ್ಲರೂ ಕಲಿಲೇಬೇಕು. ಹಾಗಾಗಿ ಜೊತೆಗೆ ಗೃಹಿಣಿಯರಿರ್ಬೋದು, ಮನೆ ಹೌಸ್ ವೈಫ್ಸ್ ಅಂತೀವಲ್ಲ ಅವರು, ಜೊತೆಗೆ ರೈತರು, ಇವ್ರಿಗೂ ಕೂಡ ಅರ್ಥ ಆಗೋ ಮಟ್ಟದಲ್ಲಿ ಸರು ಅಷ್ಟು ಸಿಂಪಲ್ಲಾಗೆ ಇಷ್ಟು ಅದ್ಭುತವಾದ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾರೆ, ದಾರೆ ಎರಿತಿದ್ದಾರೆ ಬಸವರಾಜ್ ಸರ್ ಅವರು. ಯಾತಕ್ಕೆ ಅಂದರೆ ಅವರ ಉದ್ದೇಶ ಇರೋದು ಮನೆಯಲ್ಲೂ ಒಂದು ಹೀಲರ್ ಆಗಬೇಕು. ಸೊ ಈ ಎನರ್ಜಿ ಮೆಡಿಸಿನ್ ಕಲಿಯೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಆಹಾರ ಪದ್ಧತಿಗಳಲ್ಲೂ ಹೇಳ್ಕೊಡ್ತಾರೆ. ಯಾವ ಆಹಾರ ತಿಂದರೆ ಒಳ್ಳೆಯದು, ಯಾವ ಆಹಾರ ತಿನ್ನಬಾರ್ದು. ಸೊ ಈಗಿನ ಜನ್ರೇಷನ್ ಅವ್ರಿಗಂತೂ ಆಹಾರನೇ ಮೇಯ್ನ್ ನಮ್ಮ ಶತ್ರು ಆಗಿರೋದು. ಸೊ ಈ ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಹೈಬ್ರಿಡ್ ಫುಡ್ ಇರ್ಬೋದು, ಈ GMO ಅಂತ ಹೇಳ್ತೀವಿ, ಎಲ್ಲ ಜೆನೆಟಿಕಲಿ ಮಾಡಿಫೈಡು, ಜೊತೆಗೆ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದು, ಒಂದು ಸಂಪೂರ್ಣ ಪ್ಯಾಕೇಜ್ ಆಗಿ ಹೇಳ್ಕೊಡ್ತಾರೆ. ಸೊ ಈ TM ಕೋರ್ಸ್ ಅನ್ನೋದನ್ನ ಪ್ರತಿಯೊಬ್ಬರೂ ಸೇರ್ಲೇಬೇಕು, ಕಲ್ತ್ಕೋಬೇಕು. ಯಾಕಂದರೆ ಇದು ನಮ್ಮದು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಅಂದ್ಕೊಂಡು ಇನ್ವೆಸ್ಟ್ ಮಾಡಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಓವರ್ ಆಲ್ ನಿಮಗೆ ಕಲರ್ ಥೆರಪಿ ಕಲ್ತಾಗ ನಿಮ್ಮ ಆರೋಗ್ಯ ನೀವು ಸರಿ ಮಾಡ್ಕೋಬೋದು, ನಿಮ್ಮ ಕುಟುಂಬದ್ದು. ಬಟ್ ಯಾವಾಗ ನೀವು TEM ಕಲ್ತ್ಕೋತೀರಾ, ನೀವು ಕುಟುಂಬ ಮತ್ತು ನಿಮ್ದಲ್ಲದೆ ಈವನ್ ನಿಮ್ಮ ಹತ್ರ ಇರೋ ಪರಿಸರ ಅವ್ರಗಳದೆಲ್ಲ ಜೊತೆಗೆ ಈವನ್ ಸೊಸೈಟಿ, ಸಾಮಾಜಿಕವಾಗೂ ನೀವು ತುಂಬಾ ಒಳ್ಳೆ ಆರೋಗ್ಯವನ್ನು ಕೊಡುವಂಥ ಕೆಲಸ ಮಾಡ್ಬೋದು. ನೀವೇ ಹೀಲರ್ ಆಗಿಬಿಟ್ಟು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಡ್ಬೋದು, ಆಹಾರದ ಇದನ್ನು ಕೊಡ್ಬೋದು, ರೆಮಿಡೀಸು ಕೊಡ್ಬೋದು. ಜೊತೆಗೆ ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಮಾಡೋದ್ರಿಂದ ಇದರಲ್ಲಿ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತು ಇದು ಲಾಂಗ್ ಟರ್ಮ್ ಪರ್ಮನೆಂಟ್ ಕ್ಯೂರ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಖಂಡಿತ ಎಲ್ಲರೂ ಸೇರಬೇಕು ಅನ್ನೋದು ನನ್ನ ಕಳಕಳಿ. ಯಾಕಂದರೆ ಸರ್ ಮಾಡ್ತಿರೋದು ತುಂಬಾ ಎಲ್ರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಉಪಯೋಗ ದಯವಿಟ್ಟು ಪಡ್ಕೊಳ್ಳಿ. ನೀವೂ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಬರೀ ಓದಿಲ್ದಿರೋರಿಗೆ ಇದು ಅಂತಲ್ಲ, ಈವನ್ ಎಜುಕೇಟೆಡ್ ಇರ್ಬೋದು, ಎಂಜಿನಿಯರ್ಸೇ ಇರ್ಬೋದು, ಇಲ್ಲ ಡಾಕ್ಟರ್ಸೇ ಇರ್ಬೋದು, ಆ ಲೆವೆಲ್ ಅವ್ರಿಗೂ ಇದು ತುಂಬಾ ಐ ಓಪನಿಂಗ್ ಥರ ಇದೆ. ಸೊ ನೀವು ಎಲ್ಲರೂ ಕಲಿಬೋದು. ನಾವು ತುಂಬ ಗೊತ್ತಿದೆ ಅನ್ನೋಂಥವ್ರು ಖಂಡಿತ ಇದಕ್ಕೆ ಸೇರಿದ್ರೆ ನಿಮ್ಗೆ ಅವಾಗ ಎಷ್ಟು ನಮ್ಮ ದೇಹದ ಬಗ್ಗೆ ಗೊತ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಖಂಡಿತ ಜಾಯಿನ್ ಆಗಿ. ದಿಸ್ ಇಸ್ ವೆರಿ ಬೆನಿಫಿಷಿಯಲ್. ಇದು ಕಲ್ತ್ಕೊಂಡ್ಮೇಲೆ ನೀವೇ ಹೇಳ್ತೀರಾ ಇದು ಸೇರಿದ್ದು ತುಂಬಾ ಉಪಯುಕ್ತ ಅಂತ. ಇದು ಲೈಫ್ ಲಾಂಗ್ ನಿಮ್ಮ ನಾಲೆಡ್ಜು ಖಂಡಿತ ಪರ್ಮನೆಂಟಾಗಿ ಸರ್ ಕಡೆಯಿಂದ ಇದು ನಿಮ್ಗೆಲ್ಲರಿಗೂ ಗಿಫ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಟ್ ಅ ವೆರಿ ಲೋ ಕಾಸ್ಟ್. ಆ್ಯಂಡ್ ಈಸಲಿ TM ಅವ್ರಿಗೆ ಇನ್ನೂ ಒಂದು ಅಡ್ವಾಂಟೇಜು, ಸರು ಇದ್ರ ಜೊತೆಗೆ ಪುಸ್ತಕಗಳನ್ನ ಕೂಡ ಕೊಡ್ತಾ ಇದ್ದಾರೆ, ಆಕ್ಯುಪ್ರೆಷರು ಇದ್ರದ್ದೆಲ್ಲ TMದು. ಸೊ ಇದು ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್. ಖಂಡಿತ ಸೇರ್ಕೊಳ್ಳಿ. ಅದ್ರ ಜೊತೆಗೆ ನಾಡೀಸ್ವರ ಅನ್ನೋ ಇನ್ಸ್ಟ್ರೂಮೆಂಟ್ ಕೂಡ ಇದೆ. ಅದರಲ್ಲಿ ನೀವೇನೇ ವಾತ ಪಿತ್ತ ಕಫ ಹೇಗೆ ನಾವು ಪರೀಕ್ಷೆ ಮಾಡ್ತಿದ್ರಲ್ಲ ನಮ್ಮ ಪಾರಂಪರಿಕ ವೈದ್ಯರು, ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಇದೆಲ್ಲ ಒಂದು ಪ್ಯಾಕೇಜ್ ಆಗಿ ಕೊಡ್ತಾ ಇದ್ದಾರೆ ಸರು. ಸೊ ನಿಮ್ಮ ಆರೋಗ್ಯನೇ ನಿಮಗೆ ಧಾರೆ ಎರೆದು ಕೊಡ್ತಾ ಇದ್ದಾರೆ ನಿಮ್ಮ ಕೈಗೇನೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು.